ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 19ನೇ ಕಂತಿನ ಹಣದ ಬಗ್ಗೆ ಬಹಳ ಕಾಯ್ತಾ ಇದ್ರು ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರಿಗೆ ಈಗಾಗಲೇ 19ನೇ ಕಂತಿನ ಹಣ ತಲುಪಿದೆ. ಹಾಗೆ 21ನೇ ಕಂತಿನ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ. ಸೊ ಹಾಗಾಗಿ ಯಾರ್ಯಾರು ಗೃಹಲಕ್ಷ್ಮಿಯರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ತಪ್ಪದೆ ವಿಡಿಯೋನ ಕೊನೆವರೆಗೂ, ಇಲ್ಲ ಅಂದ್ರೆ ಒಂದು ಮುಖ್ಯವಾದ ಮಾಹಿತಿ ಮಿಸ್ ಮಾಡ್ಕೊತೀರಾ ಅಂತಾನೆ ಹೇಳ್ಬೋದು. ಹಾಗೆ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದಿನದಿಂದ ದಿನ ಹೊಸ ನ್ಯೂ ಅಪ್ಡೇಟ್ ಗಳು ಈ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗೃಹಲಕ್ಷ್ಮಿಯರಿಗೆ 2 ದಿನಗಳ ಹಿಂದೆ ಅಷ್ಟೇ ಹಣ ಹೊಂದಿಸ್ತಾ ಇದ್ದೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಾಗ ಎಲ್ಲರೂ ಕೂಡ ಗೊಂದಲಕ್ಕೊಳಗಾಗಿದ್ರಂತಾನೆ ಹೇಳ್ಬೋದು. ಏನಪ್ಪ ಇದೇನು ಹಿಂಗೆ ಹೇಳ್ತಾ ಇದ್ದಾರೆ? 18ನೇ ಕಂತಿನವರೆಗೂ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡ್ಕೊಂಡಿದೆ. ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ 38,000 ರೂಪಾಯಿ ಹಣನ ತಲುಪಿಸಿದೆ. ಆದರೆ ಈಗ 2 ಮಂತ್ಸ್ ಇಂದನೂ 19, 20, 21ನೇ ಕಂತಿನ ಹಣ ಕೊಡಬೇಕು. ಆದರೆ ಯಾಕೆ ಕೊಡ್ತಾ ಇಲ್ಲ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಹಣ ಹೊಂದಿಸ್ಬೇಕು ಅಂದಾಗ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ಬಿಡ್ತಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಆದರೆ ಮೊನ್ನೆಯಿಂದ ಗೃಹಲಕ್ಷ್ಮಿ 19ನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ಆಲ್ರೆಡಿ ತಲುಪಿದೆ. ಈ ವಿಡಿಯೋ ನೋಡ್ತಾ ಇರುವಂತಹ ಮಹಿಳೆಯರು, ನೀವು ಯಾವ ಜಿಲ್ಲೆ 19ನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಯಲ್ಲಿ 20 ಮತ್ತೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ಹಾಗೆ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಆದರೆ ನಿನ್ನೆಯಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಡೆಯದವರು ಪ್ರಶ್ನೆ ಮಾಡಿದಾಗ ಅವರು ಹೇಳಿರೋ ಪ್ರಕಾರ 19ನೇ ಕಂತಿನ ಹಣ ಅಲ್ಲ, ಇದು 21ನೇ ಕಂತಿನ ಹಣ. ಅಂದರೆ ಇದು ಏಪ್ರಿಲ್ ತಿಂಗಳ ಹಣನ ನಾವು ಬಿಲ್ಲಿಂಗ್ ಮಾಡಿದೀವಿ, ಆದಷ್ಟು ಬೇಗ ಎಲ್ಲರ ಖಾತೆಗೂ ಜಮಾ ಕೂಡ ಆಗ್ತಾ ಇದೆ. ಅಂದರೆ ಅವ್ರು ಹೇಳಿರೋ ಪ್ರಕಾರ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಇನ್ನೂ ನಾವು ಬಿಡುಗಡೆ ಮಾಡಿಲ್ಲ, ಆದಷ್ಟು ಬೇಗ ಮಾಡ್ತೀವಿ. ಏಪ್ರಿಲ್ ಕಂತಿನ ಹಣ ನಾವು ಬಿಲ್ಲಿಂಗ್ ಆಗಿದೆ, ಅದು ಕೂಡ ರಿಲೀಸ್ಗೆ ರೆಡಿ, ಕೆಲವು ಕಡೆ ಎಲ್ಲ ರಿಲೀಸ್ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ನಾವೆಲ್ಲರೂ ಇದನ್ನ 19ನೇ ಕಂತಿನ ಹಣ ಅನ್ಕೋತಾ ಇದ್ದೀವಿ. ಆದರೆ ಅವರು ಹೇಳಿರೋ ಪ್ರಕಾರ ಇದು 21ನೇ ಕಂತಿನ ಹಣ ಇವಾಗ ಎಲ್ಲರಿಗೂ ತಲುಪ್ತಾ ಇದೆ ಅನ್ನೋ ರೀತಿ ಅವರ ಒಂದು ಮಾತು ಆಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಅವರಿಗೆ ಕೊಡ್ಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣ 2 ತಿಂಗಳದನ್ನು ಆದಷ್ಟು ಬೇಗ ಸರ್ಕಾರ ಕೊಡ್ಲಿ ಅನ್ನೋದು ಈ ವಿಡಿಯೋ ಮೂಲಕ ವಿನಂತಿ ಆಗಿರುತ್ತೆ. ಸೊ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸೇ ಬಿಡ್ತಾರೆ ಅನ್ನೋ ತರ ಚಿಂತೆ ಆಗ್ಬಿಟ್ಟಿತ್ತು. ಆದರೆ ಇವಾಗ ಒಂದು ಕಂತಿನ ಹಣ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು, 19ನೇ ಕಂತಿನ ಹಣ. ಸೊ ತಮ್ಮೆಲ್ಲರಿಗೂ ಈಗ ಒಂದು ರೀತಿ ರಿಲೀಫ್ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ಬೇಗ 2ನೇ ಕಂತಿನ ಹಣ ಕೂಡ ಬರುತ್ತೆ. ಯಾರು ಚಿಂತೆಗೆ ಒಳಗಾಗಬೇಡಿ. ಅದು ಇದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ನಿಲ್ಲಿಸ್ತಾರೆ ಹಾಗೆ ಹೀಗೆ ಅಂತ. ಆದರೆ ನೋಡೋಣ, ಇಲ್ಲಿವರೆಗೂ ಹಾಕಿದ್ದಾರೆ, ಇನ್ನು ಮುಂದಕ್ಕೂ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸೊ ಕಾದ್ ನೋಡೋಣ ಫ್ರೆಂಡ್ಸ್. ಆ ಥರ ಏನಾದರೂ ಅಪ್ಡೇಟ್ಸ್ಗಳು ಸಿಕ್ಕಿದ್ರೆ ಆಗಿಂದಾಗೆ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಅಥವಾ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಪ್ರಶ್ನೆ ಏನಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.